ಎಲ್ಲ ಬಂದ್ರ ನಮ್ಮ ಲೈಫೇ 10-12 ಬಾಗ್ಲಾಗಿದೆ, ಇನ್ನು ಬೇರೆಯವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳಕ್ ಬಂದ್ರ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ನಿಮ್ದು 10-12 ಬಾಗ್ಲಾದ್ರೆ ನಮ್ದು 13 ಬಾಗ್ಲಾಗಿದೆ ಅಷ್ಟೇ. ಈಗ ಹರಿದಿರೋ ಬಾಗ್ಲನ್ನು ಜೋಡಿಸ್ಕೊಂಡು ಕೆಂಪು ಬಟನ್ ಓದ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಆಗೋದು ಒಂದಾನೊಂದು ಕಾಲದಿಂದ. ಒಂದಾನೊಂದು ಕಾಲ ಅಂದರೆ ಕೋವಿಡ್ ಮುಗಿತಾ ನಮ್ಮ ಡಿಗ್ರಿ ಕಾಲೇಜಸ್ ಸ್ಟಾರ್ಟ್ ಆಗ್ತದೆ. ಡಿಗ್ರಿ ಕಾಲೇಜಸಲ್ಲಿ ನನ್ನ ಫ್ರೆಂಡ್ಗೆ ಒಂದು ಸೀನಿಯರ್ ಮೇಲೆ ಲವ್ ಆಗ್ತದೆ. ಸೊ ಈ ನನ್ನ ಮಗನಿಗೆ ಲವ್ ಇದು ಎಲ್ಲಿ ಗೊತ್ತಿರಲ್ಲ, ಆ ಟೈಮಲ್ಲಿ ಲವ್ ಆಗ್ತದೆ, ಅದು ಸೀನಿಯರ್ ಮೇಲೆ. ಸೊ ನನ್ನ ಫ್ರೆಂಡ್ ಹೆಸರನ್ನ ಕಾಳುಮೆಣಸು ಕಾಮಣ್ಣ ಅಂತ ಇಟ್ಕೊಳ್ಳೋಣ, ಅವಳ ಹೆಸರನ್ನ ಗೋಡಂಬಿ ಗೌರಕ್ಕ ಅಂತ ಇಟ್ಕೊಳ್ಳೋಣ. ಕಾಳುಮೆಣಸು ಕಾಮಣ್ಣನಿಗೆ ಸೀನಿಯರ್ ಮೇಲೆ ಗೋಡಂಬಿ ಗೌರಕ್ಕನ ಮೇಲೆ ಲವ್ ಆಗ್ತದೆ. ಸೊ ಇವನ್ ಪ್ರಕಾರ ಇವ್ರದ್ದು ಲವ್ ಇದು ಅಲ್ಲ, ರೋಮಿಯೋ ಜೂಲಿಯಟ್ ಲವ್ ಅಂತ ಇವನ್ ತಿಳ್ಕೊಂಡಿದ್ದ. ಸೊ ಒನ್ ಸೈಡ್ ಲವ್ ಅಷ್ಟೇ, ಅವಳೇನು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಸೊ ಇವನು ಅವಳಿಗೆ ಹೇಗಾದ್ರೂ ಮೆಸೇಜ್ ಮಾಡ್ಬೇಕಂತ ಕಾಯ್ತಿದ್ದ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದ ಈ ಅಕೌಂಟ್ ನೋಟ್ ಸಿಗ್ತದೆ ಕೇಳ್ದ. ಸಿಕ್ಕಿದ್ದೆ ಚಾನ್ಸ್ ಅಂತ ಇವನು ಅವಳಿಗೆ ಮೆಸೇಜ್ ಮಾಡ್ದ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೊಟ್ಟು ಮೆಸೇಜ್ ಮಾಡ್ದ, ಹಾಯ್ ನನಗೆ ಅಕೌಂಟ್ ನೋಟ್ಸ್ ಬೇಕಿತ್ತು, ನೀನು ಕೊಡ್ತೀಯ ಅಂತ. ಅದಕ್ಕೆ ಅವಳು ಹೇಳಿದ್ಲು, ಸಾರಿ ನಾನು ಬೇರೆ ಯಾರಿಗೂ ಕೊಟ್ಟೆ ಅಂತ ಹೇಳಿದ್ಲು. ಅವಳು ಸಾರಿ ಅಂತ ಹಾಕಿದ್ ನೋಡಿ ಇವನಲ್ಲೇ ಫುಲ್ ಫ್ಲ್ಯಾಟ್ ಅದ. ಸೊ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅಂತ ಕಳಿಸಿದ, ಆಚೆಯಿಂದ ಸಹ ರಿಪ್ಲೈ ಬಂತು ಗುಡ್ ಮಾರ್ನಿಂಗ್ ಅಂತ. ಇವ್ರು ದಿನ ಮೆಸೇಜ್ ಮಾಡ್ತಿದ್ದ ಅವಳಿಗೆ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಟೀ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ, ಅದಾಯ್ತಾ ಇದಾಯ್ತಾ ಅಂತ. ಆಚೆಯಿಂದ ಸಹ ರಿಪ್ಲೈ ಬರ್ತಿತ್ತು. ರಾತ್ರಿ 12 ಗಂಟೆಗೆಲ್ಲ ರಿಪ್ಲೈ ಬರ್ತಿದ್ದ ನೋಡಿ ಇವನು ಫುಲ್ ಖುಷಿ ಅದ. ನಮ್ಗೆಲ್ಲ ಬಂದು ಹೇಳ್ತಿದ್ದ, ಇವನು ಕ್ಲಾಸ್ ಕೇಳ್ತಿಲ್ಲ, ಕವನ ಬರೆದಿದ್ದ ಅವಳಿಗೋಸ್ಕರ. ಕವನ ಬರೆದು ಅದನ್ನು ಫೋಟೋ ತೆಗೆದು ಕಳಿಸ್ತಿದ್ದ, ಟೈಪ್ ಅಲ್ಲ, ಫೋಟೋ ತೆಗೆದು ಅವಳಿಗೆ ಕಳಿಸ್ತಾ ಇದ್ದ. ಅವಳು ಮತ್ತೆ ಆಚೆಯಿಂದ ಫುಲ್ ಹಾರ್ಟ್, ಕಣ್ಣಲ್ಲೆಲ್ಲ ಹಾರ್ಟ್ ಎಲ್ಲ ಬರ್ತದಲ್ಲ ಅದೆಲ್ಲ ಕಳಿಸ್ತಾ ಇದ್ದು. ಅವಳು ಮೋಸ್ಟ್ಲಿ ಏನೋ ತಮ್ಮ ಅಂತ ಕಳಿಸ್ತಿರ್ಬೋದು. ಬಟ್ ಈ ಬಡ್ಡಿ ಮಗ ಲವ್ ಅಂತ ತಿಳ್ಕೊಂಡು ಫುಲ್ ಮೆಸೇಜ್ ಮಾಡ್ತಿದ್ದ. ಒಂದಿನ ಏನಾಯಿತು, ಇವನಿಗೆ ಯಾರೋ ಒಬ್ಳು ಬಂದು ಪ್ರಪೋಸ್ ಮಾಡಿದ್ದು. ಇವನಿಗೆ ಅವಳು ಯಾವ ಬೇಸ್ ಮೇಲೆ ಬಂದು ಪ್ರಪೋಸ್ ಮಾಡಿದ್ದಂತ ನಮ್ಗೆ ಗೊತ್ತಿಲ್ಲ. ಪ್ರಪೋಸ್ ಮಾಡಿದ್ದು ಈ ನನ್ನ ಮಗ ಕಣ್ಣು ಮುಚ್ಕೊಂಡ್ರೆ ರಿಜೆಕ್ಟ್ ಮಾಡ್ದ, ಬೇಡ ನಂಗೊಂದು ಲವ್ ಉಂಟು ಅಂತ. ಲವ್ ಇಲ್ಲ ಇವನಿಗೆ, ಇವನು ಒನ್ ಸೈಡ್ ಹೇಳ್ದ. ಮತ್ತೆ ಅವಳು ಹೋದ್ಲು. ಸೊ ಇವನು ಗೋಡಂಬಿ ಗೌರಕ್ಕನಿಗೆ ಮೆಸೇಜ್ ಮಾಡ್ದ, ಒಂದಿನ ಮೀಟ್ ಆಗುವ ಅಂತ. ಸೊ ಅದಕ್ಕೆ ಗೋಡಂಬಿ ಗೌರಕ್ಕ ಹೇಳಿದ್ಲು, ಇಲ್ಲ ಸಾರಿ ನನ್ನ ಮನೇಲೆಲ್ಲ ಬಿಡಲ್ಲ, ಬೈತಾರೆ ಅಂತ ಹೇಳಿದ್ಲು. ಸೊ ಕಾಳುಮೆಣಸು ಕಾಮಣ್ಣ ಎಂತ ಮಾಡ್ದ, ಓಕೆ ಆಯಿತು ಹಾಗಾದರೆ ಮೀಟ್ ಆಗೋದು ಬೇಡ, ಈಗ ಜಸ್ಟ್ ಮೆಸೇಜ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ಅವಳು ಹಾಂ ಅಂತ ಹೇಳಿದ್ಲು. ಅದಾದ ನಂತರ ಮತ್ತೆ 2 ದಿನ ಬಿಟ್ಟು ಈ ನನ್ನ ಮಗ ಮುಚ್ಕೊಂಡು ಇರಬೇಕಾದ್ರೆ ಮತ್ತೆ ವಾಪಸ್ ಮೆಸೇಜ್ ಹಾಕಿದ್ದ, ಪ್ಲೀಸ್ ಮೀಟ್ ಆಗುವ, ನಂಗೆ ಮೀಟ್ ಆಗೋಕ್ಕೆ ಅನಿಸ್ತಿದೆ, ಮೀಟ್ ಆಗುವ. ಅದಕ್ಕೆ ಅವಳು ಹೇಳಿದ್ದು, ಓಕೆ ಆಯಿತು ಈ ಪ್ಲೇಸಿಗೆ ಬಾ, XYZ ಕಾಫಿ ಶಾಪಿಗೆ ಬಾ ಅಂತ ಹೇಳಿದ್ದು. ಈ ನನ್ನ ಮಗ 3 ವರ್ಷಕ್ಕೆ ಒಂದು ಬಟ್ಟೆ ತಗೊಳ್ಳೋನು, 3000 ಪ್ಯಾಂಟು, 2000 ಶೂ, ಒಂದು ಶರ್ಟ್ ಒಂದು ಎಷ್ಟು 1200 ಎಷ್ಟು ಶರ್ಟ್ ತಗೊಂಡು ಸೆಂಟ್ ನಾವು ಸೆಂಟ್ ಹಾಕಿದ್ರೆ ಇನ್ನು ನನ್ನ ಮಗನಿಗೆ ತಲೆನೋವು ಬರ್ತದೆ. ಆ ಟೈಮಲ್ಲಿ ನನ್ನ ಮಗ ಸೆಂಟ್ ತಗೊಂಡು ಸೆಂಟಲ್ಲಿ ಹೊಡ್ಕೊಂಡು ಕಾಫಿ ಶಾಪಿಗೆ ಟೆಡ್ಡಿ ತಗೊಂಡೋದು. ಇಲ್ಲಿ ಕಹಾನಿಲೆ ಟ್ವಿಸ್ಟ್ ಇರೋದು ಇಲ್ಲಿ. ಟೆಡ್ಡಿ ತಗೊಂಡೋಗಿ ಅಲ್ಲಿ ಕಾಯ್ತಾ ಇದ್ದ, ಅವಳು ಬರಲಿಲ್ಲ. ತುಂಬ ಹೊತ್ತು ಕಾದ. ಒಂದಿಬ್ಬರು ಹುಡುಗರು ಬಂದು ಇವನು ಯಾರೋ ಇರಬೇಕಂತ ಸುಮ್ಮನೆ ಹಾಕೊಂಡ. ಸೊ ಒಂದು ಕಾಲ್ ಮಾಡಿದ್ದ ಇನ್ಸ್ಟಾಗ್ರಾಮಲ್ಲಿ. ಕಾಲ್ ಮಾಡಿದಾಗ ಹುಡುಗರು ಎತ್ತಿದ್ರು, ಹೇಳಿ ಅಂತ ಹೇಳಿದ್ರು. ಇವನು ಹಲೋ ಅಂತ ಹೇಳ್ದ. ಆಚೆ ಹಲೋ ಅಂತ ಹುಡುಗರ ವಯಸ್ಸಲ್ಲಿ ಬಂತು. ಇವನು ಗೋಡಂಬಿ ಗೌರಕ್ಕ ಇಲ್ವಾ ಕೇಳ್ದ. ಅದಕ್ಕೆ ಗೋಡಂಬಿ ಗೌರಕ್ಕ ಇಲ್ಲ, ಅವಳು ಎಲ್ಲೋ ಕಾಫಿ ಶಾಪ್ಗೆ ಹೋಗಿದ್ದಾಳೆ ಹಾಗೆ ಈಗ ಅಂತ ಹೇಳಿದ್ಲು. ಇವನಿಗೆ ಫುಲ್ ಖುಷಿ ಆಯಿತು, ಓ ಹೌದಾ ಅಂತ. ಆಮೇಲೆ ಇವನಿಗೆ ಡೌಟ್ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಅವಳು ಇನ್ಸ್ಟಾಗ್ರಾಮಲ್ಲಿ ಬೇರೆಯವ್ರು ಹೇಗೆ ರಿಸೀವ್ ಮಾಡ್ತಾರಂತ. ಮತ್ತೆ ಅವರು ಇಬ್ಬರು ಹುಡುಗರು ಇದ್ರಲ್ಲ, ಅವ್ರು ಬಂದು ಇವನ ಎದುರುಗಡೆ ಕೂತರು. ಆವಾಗ ಇವನಿಗೆ ಗೊತ್ತಾಯಿತು ಅದು ಅವಳು ಲವರ್ ಅಂತ. ಈ ನನ್ನ ಮಗ ಅಲ್ಲೇ ಫುಲ್ ಎಲ್ಲ ನೀರಾಯ್ತು ಒಂದು, ಅಣ್ಣ ಇಲ್ಲ ಅಣ್ಣ ಸಾರಿ ಅಣ್ಣ, ನಾನು ಜಸ್ಟ್ ನೋಟ್ಸ್ ಕೇಳಿದೆ ಅಣ್ಣ ಹಾಗೆ ಹೀಗೆ ಅಂತ ಕತೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಅವ್ರು 1-2 ಕೆನ್ನೆ ಫೋಟೋ ಬಿಟ್ಟು ಕಳಿಸ್ರು. ಇವನು ಬಂದ ತಕ್ಷಣ ನಮ್ಗೆ ಹೇಳ್ತಾ ಇದ್ದ, ನಾವು ಫುಲ್ ನಗಾಡಿದ್ವಿ. ಸೊ ಇಷ್ಟೇ ಸ್ಟೋರಿ. ಅಲ್ಲಿ ತನಕ ಬಾಯ್ ಬಾಯ್. ಹರಿದಿರೋ ಬಾಗ್ಲು ಜೋಡಿಸಿದ್ರ.